ನಮಸ್ಕಾರ ವೀಕ್ಷಕರೇ ವಿಧಾನಸೌಧದ ಪಡಸಾಲೆಯಿಂದ ಹಿಡಿದು ದೆಹಲಿಯ ಎಐಸಿಸಿ ಕಚೇರಿಯವರೆಗೂ ಈಗ ಒಂದೇ ಚರ್ಚೆ. ಕರ್ನಾಟಕದಲ್ಲಿ ಏನಾಗ್ತಾಗಿದೆ? ಕಾಂಗ್ರೆಸ್ ಸರ್ಕಾರ ಉಳಿಯುತ್ತಾ? ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರಾ ಅಥವಾ ಡಿಕೆಶಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆಯಾ? ಇತ್ತೀಚಿನ ಬೆಳವಣಿಗೆಗಳು ನೋಡಿದ್ರೆ ಕಾಂಗ್ರೆಸ್ ಪಾಳಯದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಗ್ರೆಸಿವ್ ನಡೆಗಳು, ಸಿದ್ದರಾಮಯ್ಯನವರ ಮೌನ ಮತ್ತು ಪ್ರತಿರೋಧ, ಸ್ವಾಮೀಜಿಗಳ ಎಂಟ್ರಿ, ಜಾತಿ ಸಮೀಕರಣಗಳ ಲೆಕ್ಕಾಚಾರ ಇದೆಲ್ಲ ನೋಡ್ತಾ ಇದ್ರೆ ಒಂದು ದೊಡ್ಡ ರಾಜಕೀಯ ಭೂಕಂಪನ ಮುನ್ಸೂಚನೆ ಸಿಗ್ತಾಗಿದೆ. ಇದೆಲ್ಲದಕ್ಕಿಂತ ದೊಡ್ಡ ಬಾಂಬ್ ಅಂದ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಅವರ ಪರವಾಗಿರೋ 90 ಶಾಸಕರು ರಾಜೀನಾಮೆ ಕೊಡ್ತಾರೆ ಎನ್ನುವ ಸುದ್ದಿ. ಇದಕ್ಕೆ ಪ್ರತಿಯಾಗಿ ಡಿಕೆಶಿ ಬಣದ 70 ಶಾಸಕರು ಹೊರಗಡೆ ಬರ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾಗಿದೆ. ಪಕ್ಷ ಒಡೆಯುವ ಹಂತಕ್ಕೆ ಈಗ ಈ ಜಗಳ ಹೋಗಿ ನಿಂತಿದೆ. ಹಾಗಾದ್ರೆ ಈ ಬಿಕ್ಕಟ್ಟನ್ನ ಬಗೆಹರಿಸೋಕೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ತಾ ಇದೆ? ಅವರ ಮುಂದಿರೋ ದಾರಿಗಳೆಷ್ಟು? ದೆಹಲಿಯಲ್ಲಿ ನಡೀತಾ ಇರುವ ರಹಸ್ಯ ಸಭೆಗಳ ಹಿಂದಿನ ಸತ್ಯವೇನು? ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಈ ಮಹಾಭಾರತದ A to Z ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಇದು ಕೇವಲ ರಾಜಕೀಯ ಸುದ್ದಿಯಲ್ಲ, ಇದು ಅಧಿಕಾರಕ್ಕಾಗಿ ನಡೀತಾ ಇರುವ ಧರ್ಮ ಯುದ್ಧದ ಕತೆ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ ಮುಖ್ಯಮಂತ್ರಿಯಾಗಿ ಅಥವಾ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಾ? ನಿಮ್ಮ ಅನಿಸಿಕೆ ಏನು? ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ. ಜನ ಸರ್ಕಾರಕ್ಕೆ ಆಶೀರ್ವಾದ ಮಾಡ್ತಿದ್ದಾರೆ. ಆದರೆ ಈ ರಾಜಕೀಯದಲ್ಲಿ ಇರುವಂಥವರು ಅಂದರೆ ಈ ಕಾಂಗ್ರೆಸ್ನಲ್ಲಿರುವಂಥವರು ಸೀಟಿಗಾಗಿ, ಒಂದು ಸಿಎಂ ಕುರ್ಚಿಗಾಗಿ ಯಾಕೆ ಕದನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಈ ಬಿಕ್ಕಟ್ಟು ಇವತ್ತು ನಿನ್ನೆದಲ್ಲ. ಸರ್ಕಾರ ರಚನೆ ಆದಾಗಿನಿಂದಲೂ ಇದು ಹೋಗ್ತಾನೇ ಇದೆ. ಆದ್ರೀಗ ಇದು ಬೆಂಕಿಯಾಗಿ ಬದಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಇವತ್ತಿನ ನಡೆಗಳು. ಅವರು ಈ ಲೆವೆಲ್ಗೆ ಹೋಗ್ತಾರೆ ಅಂತ ಯಾರೂ ಊಹೆ ಮಾಡಿಕೊಂಡಿರಲಿಲ್ಲ. ಒಕ್ಕಲಿಗ ಸಮುದಾಯದ ಬೆಂಬಲ. ಈ ಹಿಂದೆ ಡಿಕೆಶಿ ಪರವಾಗಿ ಕೇವಲ ಒಕ್ಕಲಿಗ ಶಾಸಕರು ಮಾತ್ರ ಮಾತನಾಡ್ತಾ ಇದ್ರು. ಆದ್ರೀಗ ಇಡೀ ಒಕ್ಕಲಿಗ ಸಮುದಾಯವೇ ಅವರ ಬೆನ್ನಿಗೆ ನಿಂತಂತೆ ಕಾಣಿಸ್ತಾ ಇದೆ. ನಮ್ಮ ಸಮುದಾಯದ ನಾಯಕರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಭಾವನೆ ಸಮುದಾಯದಲ್ಲಿ ಗಟ್ಟಿಯಾಗಿ ಬೇರೂರಿದೆ. ಇನ್ನು ಸ್ವಾಮೀಜಿಗಳ ಬಹಿರಂಗ ಬ್ಯಾಟಿಂಗ್, ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಪ್ರಮುಖ ಒಕ್ಕಲಿಗ ಮಠಾಧೀಶರು ಡಿಕೆಶಿ ಪರವಾಗಿ ಓಪನ್ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ದಾರೆ. ಪಕ್ಷಕ್ಕಾಗಿ ಕಷ್ಟಪಟ್ಟವರಿಗೆ ಅಧಿಕಾರ ಸಿಗಬೇಕು ಅಂತ ಪರೋಕ್ಷವಾಗಿ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಇದು ಹೈಕಮಾಂಡ್ ಮೇಲೆ ದೊಡ್ಡ ಮಟ್ಟದ ಒತ್ತಡ ಸೃಷ್ಟಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಬಣ ಕೂಡ ಸುಮ್ಮನೆ ಕೂತಿಲ್ಲ. ಅಹಿಂದ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಕುರುಬ ಸಮಾಜ, ದಲಿತರು ಮತ್ತು ಅಲ್ಪಸಂಖ್ಯಾತರು ಸೇರಿದಂತೆ ಅಹಿಂದ ವರ್ಗಗಳು ಧ್ವನಿ ಎತ್ತುತ್ತಾ ಇವೆ. ಕುರುಬ ಸಮಾಜದ ಸ್ವಾಮೀಜಿಗಳು ಕೂಡ ಸಿದ್ದು ಪರವಾಗಿ ಬೇಟೆಗೆ ಇಳಿದಿದ್ದಾರೆ. ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಹುಷಾರನ್ನು ಎಚ್ಚರಿಕೆ ಕರೆಗಂಟೆಯನ್ನ ಬಾರಿಸ್ತಾ ಇದ್ದಾರೆ. ಹೀಗೆ ಇದು ಕೇವಲ ಇಬ್ಬರು ನಾಯಕರ ಜಗಳವಾಗಿ ಈಗ ಉಳಿದುಕೊಂಡಿಲ್ಲ. ಈಗ ಜಾತಿ ಮತ್ತು ಸಮುದಾಯಗಳ ನಡುವಿನ ಸಂಘರ್ಷದ ರೂಪ ಪಡೆದುಕೊಳ್ಳುತ್ತಾಗಿದೆ. ಇದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡೋದು ಕೂಡ ಗ್ಯಾರಂಟಿ. ಈಗ ವಿಷಯ ಇನ್ನಷ್ಟು ಗಂಭೀರವಾಗಿದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ಪ್ರಯತ್ನ ನಡೆದರೆ ಹಿಂದುಳಿದ ವರ್ಗಕ್ಕೆ ಸೇರಿದ 90 ಶಾಸಕರು ಸಾಮೂಹಿಕ ರಾಜೀನಾಮೆ ನೀಡಲಿದ್ದಾರೆ ಎನ್ನುವ ಸುದ್ದಿ ಸಿದ್ದು ಬಣದಿಂದ ಹರಿದಾಡ್ತಾ ಇದೆ. ಇದು ನೇರವಾಗಿ ಹೈಕಮಾಂಡ್ಗೆ ಹಾಕಿರೋ ಬ್ಲ್ಯಾಕ್ ಮೇಲ್ ತಂತ್ರವಾಗಿದೆ. ನನ್ನನ್ನು ಮುಟ್ಟಿದ್ರೆ ಸರ್ಕಾರವೇ ಇರಲ್ಲ ಅನ್ನೋ ಸಂದೇಶವನ್ನ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಬಣವು ಕೂಡ ನಮಗೆ ಅಧಿಕಾರ ಸಿಗದೆ ಹೋದ್ರೆ 70 ಶಾಸಕರು ಹೊರಗಡೆ ಬರ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇಷ್ಟೆಲ್ಲ ಆಗಿದ್ರೂ ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ವಿಳಂಬ ಮಾಡ್ತಾ ಇದೆ? ಯಾಕೆ ಯಾರೊಬ್ಬರಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ನೀಡ್ತಾ ಇಲ್ಲ ಅನ್ನುವಂತಹದ್ದು ಕನ್ಫ್ಯೂಷನ್ ಅಲ್ಲಿದೆ. ಈಗ ಸತ್ಯ ಹೇಳಬೇಕಂತಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಕ್ಕಾಪಟ್ಟೆ ವೀಕ್ ಆಗಿದೆ. ಇಬ್ಬರು ನಾಯಕರು ಅಂದರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಮದಗಜಗಳಿದ್ದ ಹಾಗೆ ಯಾರೊಬ್ಬರನ್ನು ಕೂಡ ಎದುರು ಹಾಕಿಕೊಂಡ್ರೂ ಪಕ್ಷಕ್ಕೆ ದೊಡ್ಡ ನಷ್ಟವಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಹೆಚ್ಚು ಸ್ಥಾನ ಗೆಲ್ಲೋದು ಹೈಕಮಾಂಡ್ಗೆ ಅನಿವಾರ್ಯವಾಗಿದೆ. ಈ ಸಮಯದಲ್ಲಿ ಸರ್ಕಾರ ಬಿದ್ದರೆ ಅಥವಾ ನಾಯಕತ್ವ ಬದಲಾವಣೆ ಮಾಡಿದರೆ ಅದು ಚುನಾವಣಾ ಫಲಿತಾಂಶದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಅನ್ನೋ ಭಯ ಈಗ ಹೈಕಮಾಂಡ್ಗೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಇನ್ನು ಇಷ್ಟೇ ಅಲ್ಲದೆ ಹೈಕಮಾಂಡ್ ಈಗಲೂ ಕೂಡ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಅದಕ್ಕೆ ತೇಪೆ ಹಚ್ಚಿ ಮುಂದುವರಿಸುವ ತಂತ್ರಕ್ಕೆ ಮೊರೆ ಹೋಗ್ತಾ ಇದೆ. ಸ್ವಲ್ಪ ದಿನ ಸುಮ್ಮನಿರಿ, ಆಮೇಲೆ ನೋಡೋಣ ಅಂತ ಇಬ್ಬರನ್ನ ಸಮಾಧಾನ ಮಾಡ್ತಾ ಇದ್ದಾರೆ.
ಆದರೆ ಈಗ ದೆಹಲಿ ದರ್ಬಾರ್ ಮತ್ತು ಹೊಸ ಸಂಧಾನ ಸೂತ್ರವೊಂದು ರೆಡಿಯಾಗಿದೆಯಂತೆ. ಇದೆಲ್ಲದರ ನಡುವೆ ದೆಹಲಿಯ ರಾಜಕೀಯ ಚಟುವಟಿಕೆಗಳು ಮತ್ತಷ್ಟು ಗರಿಗರೆದಿರುವೆ. ಡಿಕೆ ಸುರೇಶ್ ದೆಹಲಿಗೆ ಭೇಟಿ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಹೋದರ ಮತ್ತು ಸಂಸದ ಡಿಕೆ ಸುರೇಶ್ ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ. ಡಿಕೆ ಸುರೇಶ್ ಅವರು ಈಗ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜ್ಯದ ನೈಜ ಪರಿಸ್ಥಿತಿ ಮತ್ತು ತಮ್ಮ ಬಣದ ಬೇಡಿಕೆಗಳನ್ನು ಮುಂದಿಡುವ ಸಾಧ್ಯತೆ ಇದೆ. ಅಲ್ಲ, ಡಿ ಕೆ ಸುರೇಶ್ ಅವರು ಏನಂತ ಇಡ್ತಾರಂತ? ಅವರೇನು ಶಾಸಕರೂ ಅಲ್ಲ, ಮಂತ್ರಿಗಳೂ ಅಲ್ಲ, ಸಂಸದರೂ ಅಲ್ಲ. ತಮ್ಮ ಕ್ಷೇತ್ರದಿಂದ ಸೋಲನ್ನು ಅನುಭವಿಸಿದಂತಹ ಒಬ್ಬ ವ್ಯಕ್ತಿ. ಸಾಲು ಸಾಲು ಸೋಲುಗಳನ್ನು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮನನ್ನ ಮೊನ್ನೆ ಸಂಸದರಾಗಿ ಮೊನ್ನೆ ಸಂಸತ್ ಅಂದರೆ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರೋದಕ್ಕಾಗಲಿಲ್ಲ. ಅವರು ಯಾವ ಮುಖ ಇಟ್ಕೊಂಡು ಹೈಕಮಾಂಡ್ ಕದ ತಟ್ಟಿದ್ದಾರೆ ಎನ್ನುವುದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಬಿಹಾರ ಚುನಾವಣೆ ಸೋಲಿನ ಪರಾಮರ್ಶೆ ಸಭೆ ನಂತರ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣದ ಬಗ್ಗೆ ದೀರ್ಘಕಾಲವಾಗಿ ಚರ್ಚೆ ಮಾಡಿದ್ದಾರಂತೆ. ಖರ್ಗೆ ಅವರು ರಾಜ್ಯದ ವಾಸ್ತುಸ್ಥಿತಿ, ಸಾಧಕ ಬಾಧಕಗಳ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ವಿವರಣೆ ಕೊಟ್ಟಿದ್ದಾರೆ. ಮೂಲಗಳ ಪ್ರಕಾರ ಹೈಕಮಾಂಡ್ ಒಂದು ಹೊಸ ಸಂಧಾನ ಸೂತ್ರವನ್ನು ರೆಡಿ ಮಾಡಿದೆ. ಸಿದ್ದು ಮತ್ತು ಡಿಕೆಶಿ ಅವರನ್ನ ದೆಹಲಿಗೆ ಕರೆಸಿಕೊಂಡು ಅವರ ಮುಂದೆ ಸೂತ್ರವನ್ನು ಇಡಲಿದ್ದಾರೆ. ಹಾಗಾದ್ರೆ ಏನಿದು ಹೊಸ ಸೂತ್ರ ಅಂತ ನೋಡ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯನವರು ಮುಂದುವರೆದ್ರೆ ಸದ್ಯಕ್ಕೆ ಅಂದರೆ ಬರುವ ಮೇ ತಿಂಗಳವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಲಿ. ಅಲ್ಲಿವರೆಗೆ ಅವರು ಇನ್ನೊಂದು ಬಜೆಟ್ ಅಂದರೆ 17ನೇ ಬಜೆಟ್ ಮಂಡನೆ ಮಾಡಿ ದಾಖಲೆ ನಿರ್ಮಿಸ್ತಾರೆ. ಜೊತೆಗೆ ದೇವರಾಜ್ ಅರಸು ಅವರ ಸುದೀರ್ಘ ಕಾಲದ ಸಿಎಂ ದಾಖಲೆಯನ್ನು ಕೂಡ ಮುರಿತಾರೆ. ಸಿದ್ದರಾಮಯ್ಯನವರಿಗೆ ಈ ದಾಖಲೆಗಳ ಮೇಲೆ ಆಸೆ ಇದೆ, ಅದನ್ನು ಈಡೇರಿಸುವಂತೂ ಕೂಡ ಆಗತ್ತೆ. ಜೊತೆಗೆ ನಮಗೆ ಇಮೇಜ್ ಕ್ರಿಯೇಟ್ ಮಾಡದಂಗೂ ಕೂಡ ಆಗತ್ತೆ, ಹಿಸ್ಟ್ರಿ ಕ್ರಿಯೇಟ್ ಮಾಡದಂಗೂ ಆಗತ್ತೆ. ಮೇ ತಿಂಗಳವರೆಗೂ ಅವರೇ ಸಿಎಂ ಆಗಿರಲಿ ಅನ್ನುವಂತಹ ಸಂಧಾನ ಸೂತ್ರವನ್ನು ಹೈಕಮಾಂಡ್ ಹೆಣದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಂತರ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಯಾವಾಗ ಆಗ್ತಾರೆ? ಮೇ ತಿಂಗಳ ನಂತರ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಆರಂಭಿಸೋಣ. ಅವಾಗೇನಾಗತ್ತೆ? ಇನ್ನೊಂದು 2-3 ತಿಂಗಳಲ್ಲಿ ಅವರೇ ಆರಾಮಾಗಿರಲಿ. ಹೀಗಾಗಿ ಈ ಸಂಧಾನ ಸೂತ್ರವನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಅಷ್ಟು ಸುಲಭವಾಗಿ ಅಧಿಕಾರ ಬಿಟ್ಟುಕೊಡೋಕೆ ಸಿದ್ದರಾಮಯ್ಯನವರು ಒಪ್ಪೋದಿಲ್ಲ. ಅವರಿಗೆ ಶಾಸಕ ಬಲ ಇದೆ, ಸಮುದಾಯದ ಬಲ ಇದೆ. ಹೀಗಾಗಿ ಅವರನ್ನು ಸಮಾಧಾನಪಡಿಸೋದಕ್ಕೆ ಇನ್ನೊಂದು ಆಫರ್ ಕೂಡ ರೆಡಿಯಾಗಿದೆಯಂತೆ. ಸಿದ್ದು ಅವರಿಗೆ ಬಂಪರ್ ಆಫರ್ ಕೊಡಲಾಗಿದೆ. ಸಮುದಾಯದವರು ಡಿಸಿಎಂ ಅಂದರೆ ಸಿದ್ದರಾಮಯ್ಯನವರ ಬಣದ ಪ್ರಮುಖ ನಾಯಕರಾಗಿರುವಂತಹ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಜಮೀರ್ ಅಹ್ಮದ್ ಖಾನ್ ಅವರಿಗೆ ಡಿಸಿಎಂ ಹುದ್ದೆ ನೀಡೋದು ಒಂದು ಆಫರ್ ಕೊಡುವ ಸಾಧ್ಯತೆ ಇದೆ. ಪ್ರಭಾವಿ ಖಾತೆಗಳು ಅಂದರೆ ಸಿದ್ದರಾಮಯ್ಯ ಬಣದ ಶಾಸಕರಿಗೆ ಪ್ರಮುಖ ಮತ್ತು ಪ್ರಭಾವಿ ಸಚಿವ ಸ್ಥಾನಗಳನ್ನು ನೀಡಬೇಕು. ಸರ್ಕಾರದಲ್ಲಿ ಡಿಕೆಶಿ ಬಣಕ್ಕೆ 35% ಮತ್ತು ಸಿದ್ದರಾಮಯ್ಯ ಬಣಕ್ಕೆ 65% ಆದ್ಯತೆ ನೀಡುವ ಸೂತ್ರವನ್ನು ಈಗ ಹೈಕಮಾಂಡ್ ಮುಂದಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಡಿಕೆಶಿಗೆ ಕೇವಲ ಸಿಎಂ ಕುರ್ಚಿ ಸಿಗತ್ತೆ, ಆದರೆ ಸರ್ಕಾರದ ಮೇಲಿನ ಹಿಡಿತ ಸಿದ್ದರಾಮಯ್ಯನವರ ಕೈಯಲ್ಲೇ ಇರುತ್ತೆ. ಇದು ಹೈಕಮಾಂಡ್ನ ಲೆಕ್ಕಾಚಾರವಾಗಿದೆ. ಹಾಗಾದರೆ ಈ ಸೂತ್ರಕ್ಕೆ ಇಬ್ಬರು ನಾಯಕರು ಒಪ್ಕೊಳ್ತಾರಾ? ಡಿಕೆಶಿ ಒಲವೇನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಡಿಕೆಶಿಗೆ ಹೇಗಾದ್ರೂ ಮಾಡಿ ಸಿಎಂ ಕುರ್ಚಿ ಬೇಕೇ ಬೇಕು. ಅದಕ್ಕಾಗಿ ಅವರು ಸದ್ಯಕ್ಕೆ ಮಂತ್ರಿಗಿರಿ, ಖಾತೆಗಳ ಹಂಚಿಕೆ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಬಹುದು. ಒಮ್ಮೆ ಅಧಿಕಾರ ಸಿಕ್ಕರೆ ಬಾಕಿದ್ದನ್ನ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಅವರ ಲೆಕ್ಕಾಚಾರವಾಗಿದೆ. ಅವ್ರಿಗೆ ಬೇಕಾಗಿರೋದು ಸುಸೂತ್ರವಾದ ಅಧಿಕಾರ ಹಸ್ತಾಂತರ. ಸಿದ್ದರಾಮಯ್ಯ ಮುನಿಸ್ಕೊಳ್ಬಾರ್ದು, ಪಕ್ಷ ಒಡಿಬಾರ್ದು, ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗಬಾರ್ದು. ಇನ್ನು ಸಿದ್ದರಾಮಯ್ಯ ಪಟ್ಟೇನಂತಂದ್ರೆ, ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಬಗ್ಗುವ ನಾಯಕ ಅಲ್ಲ. ಅವರು ರಾಜಕೀಯ ಇತಿಹಾಸವೇ ಅದಕ್ಕೆ ಸಾಕ್ಷಿಯಾಗಿದೆ. 2018ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಇದೇ ಸಿದ್ದರಾಮಯ್ಯನವರು ಪರೋಕ್ಷ ಕಾರಣ ಅನ್ನೋ ಮಾತುಗಳು ಈಗಲೂ ಕೂಡ ಇದೆ. ಅವರಿಗೆ ಈಗಲೂ ಕೂಡ ಪಕ್ಷದಲ್ಲಿ ಶಾಸಕರಲ್ಲಿ ದೊಡ್ಡ ಬೆಂಬಲ ಇದೆ. ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅನ್ನುವಂತಹ ಪಟ್ಟು ಹಿಡಿದು ಕೂತಿದ್ದಾರೆ. ಅಗತ್ಯ ಬಿದ್ದರೆ ಕಾಂಗ್ರೆಸ್ನಿಂದ ಹೊರಬಂದು ಸ್ವತಂತ್ರ ಪಕ್ಷ ಕಟ್ಟುವ ಅಥವಾ ಕಿಂಗ್ ಮೇಕರ್ ಆಗುವ ತಾಕತ್ತು ಅವರಿಗಿದೆ. ಅವರನ್ನು ಕಡೆಗಣಿಸಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದು ಕಷ್ಟ. ಹೀಗೆ ಇಬ್ಬರ ನಡುವೆ ಅಸಮಾಧಾನ ಈಗ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ವಾರ್ ಶುರುವಾಗಿದೆ. ಡಿಕೆಶಿ ಇತ್ತೀಚೆಗೆ ಮಾತನ್ನು ಉಳಿಸಿಕೊಳ್ಳುವಂಥದ್ದೇ ವಿಶ್ವದ ದೊಡ್ಡ ಶಕ್ತಿ ಅಂತ ಪೋಸ್ಟ್ ಹಾಕಿದ್ರು. ಇದು ನೇರವಾಗಿ ಸಿದ್ದರಾಮಯ್ಯನವರಿಗೆ ಕೊಟ್ಟ ಮಾತು ತಪ್ಪಬೇಡಿ ಅಂತ ಕೊಟ್ಟ ಟಾಂಗ್ ಅನ್ನೋದು ಸ್ಪಷ್ಟವಾಗಿತ್ತು. ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ತಮ್ಮದೇ ಶೈಲಿಯಲ್ಲಿ ಕೌಂಟರ್ ಕೊಟ್ಟಿದ್ರು. ಇವತ್ತು ಒಂದು ಸರ್ಕಾರ ಕಾರ್ಯಕ್ರಮದಲ್ಲಿ ಇಬ್ಬರು ಮುಖಾಮುಖಿಯಾದರು. ವೇದಿಕೆ ಮೇಲೆ ಡಿಕೆಶಿ ಸರ್ವಜ್ಞರ ವಚನ ಹೇಳುವ ಮೂಲಕ ಕೊಟ್ಟ ಭರವಸೆ ಈಡೇರಿಸುವುದು ಎಷ್ಟು ಮುಖ್ಯ ಅಂತ ಸಿದ್ದರಾಮಯ್ಯನವರಿಗೆ ನೆನಪು ಮಾಡಿಕೊಟ್ರು.
ಹೀಗೆ ಶೀತಲ ಸಮರ ಈಗ ಬಹಿರಂಗ ಯುದ್ಧದ ರೂಪ ಪಡೆದುಕೊಳ್ತಾ ಇದೆ. ಹಾಗಾದ್ರೆ ಮುಂದೆ ಏನಾಗಬಹುದು? ಹೈಕಮಾಂಡ್ ಯಾವ ಮಾದರಿಯನ್ನ ಅನುಸರಿಸಬಹುದು? ಸಾಧ್ಯತೆ ಒಂದು, ರಾಜಸ್ಥಾನ್ ಮಾಡೆಲ್, ಅಂದರೆ ತೇಪೆ ಹಚ್ಚೋದು. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಈ ಸಚಿನ್ ಪೈಲಟ್ ನಡುವೆ ಇದೇ ರೀತಿಯ ಭೀಕರ ತಿಕ್ಕಾಟ ನಡೆದಿತ್ತು. ಆದರೆ ಹೈಕಮಾಂಡ್ ಕೊನೆವರೆಗೂ ಯಾರಿಗೂ ಕೂಡ ಸ್ಪಷ್ಟ ಬೆಂಬಲ ನೀಡದೆ ತೇಪೆ ಹಚ್ಚಿ ಸರ್ಕಾರವನ್ನು ಪೂರ್ಣಗೊಳಿಸಿತ್ತು. ಗೆಹ್ಲೋಟ್ ಸಿಎಂ ಆಗಿ ಮುಂದುವರೆದ್ರು, ಪೈಲಟ್ ಪಕ್ಷದಲ್ಲಿ ಉಳಿದ್ರು. ಕರ್ನಾಟಕದಲ್ಲೂ ಇದೇ ಮಾಡೆಲ್ ಅನುಸರಿಸಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಿ ಡಿಕೆಶಿಯವರನ್ನ ಸಮಾಧಾನಪಡಿಸುವ ಸಾಧ್ಯತೆ ಇದೆ. ಸಾಧ್ಯತೆ ಎರಡು, ಪಂಜಾಬ್ ಮಾಡೆಲ್, ಅಂದರೆ ಹಠಾತ್ ಬದಲಾವಣೆ. ಪಂಜಾಬ್ನಲ್ಲಿ ಹೈಕಮಾಂಡ್ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವರನ್ನ ಶಾಶ್ವತಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹಠಾತ್ತನೆ ಅವರನ್ನ ಕೆಳಗಿಳಿಸಿ ಚರಣ್ಜಿತ್ ಸಿಂಗ್ ಚನ್ನಿ ಅವರನ್ನ ಸಿಎಂ ಮಾಡಿತ್ತು. ಇದರ ಪರಿಣಾಮ ಏನಾಯಿತು ಅಂತ ಎಲ್ರಿಗೂ ಗೊತ್ತೇ ಇದೆ. ಅಮರೇಂದ್ರ ಸಿಂಗ್ ಪಕ್ಷ ಬಿಟ್ಟರು, ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಕರ್ನಾಟಕದಲ್ಲೂ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇಂತಹ ಸಾಹಸಕ್ಕೇನಾದರೂ ಕೈ ಹಾಕಿದ್ರೆ ಸಿದ್ದರಾಮಯ್ಯನವರು ಕರ್ನಾಟಕದ ಅಮರೇಂದ್ರ ಸಿಂಗ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಇದು ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ದೊಡ್ಡ ಹೊಡೆತ ಕೊಟ್ಟಂಗಾಗತ್ತೆ. ಇನ್ನು ಡಿಕೆಶಿ ಬಗ್ಗೆ ಹೇಳೋದಾದ್ರೆ, ಅವರು ಇನ್ನೂ ಹೆಚ್ಚು ದಿನ ಕಾಯುವ ಮನಸ್ಥಿತಿಯಲ್ಲಿ ಇಲ್ಲ. ಅಧಿಕಾರ ಲೆಕ್ಕಾಚಾರ ಹೆಂಗಿದೆ ಅಂತಂದ್ರೆ, ಸಿದ್ದರಾಮಯ್ಯನವರು 2026ರ ಬಜೆಟ್ ಮಂಡಿಸಿದ್ರೆ ಡಿಕೆಶಿಗೆ ಸಿಗೋದು 27, ಅಂದರೆ 2027ರ ಬಜೆಟ್ ಮತ್ತು 2028ರ ಚುನಾವಣೆ ವರ್ಷದ ಕೊನೆಯ ಬಜೆಟ್ ಮಾತ್ರ. ಕಡಿಮೆ ಅವಧಿಯಲ್ಲಿ ತಮ್ಮ ಚಾಪು ಮೂಡಿಸಿ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರೋದು ಅವರಿಗೆ ದೊಡ್ಡ ಸವಾಲಾಗತ್ತೆ. ಅದಕ್ಕೆ ಅವರು ಆದಷ್ಟು ಬೇಗ ಅಧಿಕಾರ ಬೇಕು ಅಂತ ಹಠ ಹಿಡಿತಾ ಇದ್ದಾರೆ. ಒಂದು ವೇಳೆ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯನವರ ಪರ ನಿಂತರೆ ಡಿಕೆಶಿ ಪಕ್ಷಕ್ಕೆ ಸುಮ್ಮನೆ ಉಳಿಯುವ ಸಾಧ್ಯತೆ ಕಡಿಮೆ ಇದೆ. ಅವರು ರೆಬಲ್ ಆಗಿ ಗುರುತಿಸಿಕೊಂಡು ತಮ್ಮದೇ ಆದ ದಾರಿ ನೋಡಿಕೊಳ್ಳುವ ಬಗ್ಗೆಯೂ ಕೂಡ ಯೋಚಿಸ್ತಾರೆ ಅನ್ನುವಂತಹದ್ದು ಆಪ್ತ ವಲಯಗಳು ಹೇಳ್ತಾ ಇದ್ದಾವೆ. ಒಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ಈಗೊಂದು ಜ್ವಾಲಾಮುಖಿಯ ಕೇಂದ್ರ ಬಿಂದುವಾಗಿದೆ ರಾಜಕೀಯದಲ್ಲಿ. ಅಂದರೆ ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ, ಭೂಕಂಪ ಎಲ್ಲವೂ ಕೂಡ ಆಗುವ ಸಾಧ್ಯತೆ ಇದೆ. ಆದರೆ ಕೊನೆಯದಾಗಿ ಹೈಕಮಾಂಡ್ ಏನ್ ನಿರ್ಧಾರತೆಗಳು ತೆಗೆದುಕೊಳ್ಳುತ್ತೆ? ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಡಿಕೆಶಿ ಮತ್ತೆ ಪಟ್ಟಾಭಿಷೇಕ ಆಗತ್ತಾ? ಕಾದ್ ನೋಡಬೇಕಾಗಿದೆ. ನಿಮಗೇನನ್ಸುತ್ತೆ? ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ.